ಮುಖ್ಯವಾಗಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಕೇಳ್ತಕ್ಕಂಥ ಪ್ರಶ್ನೆ, ಹಾಂ ಸರ್. ಕೋಚಿಂಗ್ ತಗೊಳ್ಳೇಬೇಕಾ ಅಥವಾ ಕೋಚಿಂಗ್ ಇಲ್ಲದೇ ಇದ್ರೂ ಕೂಡ ಎಕ್ಸಾಮ್ಸ್ ಪಾಸ್ ಮಾಡ್ಬೋದಾ? ಬಿಕಾಸ್ ನಾವು ನಿಮ್ಮಂಥ ಹಲವಾರು ಸಾಧಕರ ಸಂದರ್ಶನ ಮಾಡಬೇಕಾದ್ರೆ ಭಾಳ ಜನ ಹೇಳ್ತಾ ಇರೋದ್ರಿಂದ ವಿತೌಟ್ ಕೋಚಿಂಗ್ ಕೂಡ ಮಾಡ್ಬೋದು ಅನ್ನೋದು ಒಂದು ಮಾತಿದೆ. ಬಟ್ ಇದು ಕೋಚಿಂಗಿಗೂ ಮತ್ತು ವಿತೌಟ್ ಕೋಚಿಂಗು ಪ್ರಿಪ್ರೇಷನ್ನು ಏನು ವ್ಯತ್ಯಾಸ ಬರುತ್ತೆ ಸರ್ ಇದರಲ್ಲಿ? ಸರ್ ನೋಡಿ, ಕೋಚಿಂಗ್ ಇಲ್ಲದೇನು ಮಾಡ್ಬೋದು. ವಿ ಹ್ಯಾವ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಬಟ್ ದ ಪ್ರಾಬ್ಲಮ್ ಇಸ್ ದ್ಯಾಟ್ ಸರ್, ಈಗ ಮಾರ್ಕೆಟ್ನಲ್ಲಿ ಭಾಳಷ್ಟು ಸಬ್ಜೆಕ್ಟ್ಸ್ಗಳಿಗೆ ಆಥರ್ ಬುಕ್ಸ್ಗಳಿವೆ. ನೆಕ್ಸ್ಟು ಸಾಕಷ್ಟು ಕಂಟೆಂಟ್ ಅದ. ಇಲ್ಲಿ ನಮಗೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಗೊತ್ತಾಗೋದೇ ಕೋಚಿಂಗ್ನಿಂದ. ಕೋಚಿಂಗ್ ತಗೊಂಡ್ರೆ ನೀವು ಬಹಳ ಬೇಗ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಕೋಚಿಂಗ್ ಇಲ್ಲ ಅಂದರೆ ಇಟ್ ಮೇ ಟೇಕ್ 4 years 5 years. ಯಾಕಂದರೆ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇಂಪಾರ್ಟೆಂಟ್, ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ದಟ್ ಇಟ್ ಸೆಲ್ಫ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ಕೋಚಿಂಗ್ ಅನ್ನ ಜಾಯ್ನ್ ಆದ್ರೆ ಎಸ್ಪೆಷಲಿ ಲೈಕ್ ಇನ್ಸ್ಟಾ KS ಅದು ಜಾಯ್ನ್ ಆದ್ರೆ ಇಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ಗಳಿದ್ದಾರೆ ಸರ್. ಸೊ ಫಾರ್ ಎಕ್ಸಾಂಪಲ್ ನಾನೇ ಈ ಫೀಲ್ಡ್ನಲ್ಲಿ ಇದು ಒಂದು 9 years ಆಯಿತು ಸರ್. ಈಗ ನನ್ನ ಎಕ್ಸ್ಪೀರಿಯನ್ಸನ್ನೇ ಬಳಸ್ಕೊಂಡು UPSC ನಲ್ಲಿ ಏನಿತ್ತಲ್ಲ ಸರ್, ಅದೇ ಎಕ್ಸ್ಪೀರಿಯನ್ಸ್ ತೊಗೊಂಡು ಇಲ್ಲಿ ಟೀಚಿಂಗನ್ನು ಮಾಡೋದ್ರಿಂದ ಸ್ಟೂಡೆಂಟ್ಸ್ಗೆ ಭಾಳ ಬೇಗ ಅರ್ಥ ಆಗಿಬಿಡುತ್ತೆ. ಪ್ಲಸ್ ಅವ್ರಿಗೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಇಲ್ಲೇ ಕ್ಲಾಸಸ್ಗಳಲ್ಲೇ ಗೊತ್ತಾಗ್ಬಿಡುತ್ತೆ ಸರ್. ಇವರೇ ಸೆಲ್ಫ್ ಸ್ಟಡಿ ಮಾಡ್ತಿರ್ತಾರಲ್ಲ, ಸೊ ಆ ಸಂದರ್ಭದಲ್ಲಿ ಲೈಕ್ ಓದುವಾಗ ಎಲ್ಲಾನು ಇಂಪಾರ್ಟೆಂಟೇ ಅನಿಸ್ಬಿಡ್ತದೆ ಸರ್. ಎಲ್ಲಾನು ಓದ್ತಾರೆ ಅವರು. ನೆಕ್ಸ್ಟ್ ಮಲ್ಟಿಪಲ್ ರಿವಿಷನ್ಸ್ ಮಾಡ್ತಾರೆ. ಆದ್ರೆ ಯಾವ್ದನ್ನ ಸ್ಕಿಪ್ ಮಾಡಿರೋದಿಲ್ಲ, ಅನ್ಇಂಪಾರ್ಟೆಂಟ್ ಇರೋದನ್ನ ಸ್ಕಿಪ್ ಮಾಡಿರೋದಿಲ್ಲ ಸರ್. ಮತ್ತೆ ಇಲ್ಲಿ ಓದ್ಬೇಕಾದದ್ದು ಒಂದೇ ಸಬ್ಜೆಕ್ಟು ಇಲ್ಲ ಸರ್, ಮಲ್ಟಿಪಲ್ ಸಬ್ಜೆಕ್ಟ್ಸ್ ಇದಾವೆ. ಸೊ ಹಂಗ್ ನೋಡಿದ್ರೆ there are 8 subjects: ಪಾಲಿಟಿ, ಜಿಯೋಗ್ರಫಿ, ಎಕಾನಮಿ, ಹಿಸ್ಟ್ರಿ, ಸೈನ್ಸ್, ಮೆಂಟಲ್ ಎಬಿಲಿಟಿ, ಎನ್ವಿರಾನ್ಮೆಂಟ್, ಕರೆಂಟ್ ಅಫೇರ್ಸ್. ಕರೆಕ್ಟ್. ಸೊ ಈ 8 ಸಬ್ಜೆಕ್ಟ್ಸ್ಗಳನ್ನ ನಾವು ಮಾಸ್ಟರ್ ಮಾಡೋದಕ್ಕೆ ಆಗೋದಿಲ್ಲ ಸರ್. ಸೆಲ್ಫ್ ಸ್ಟಡಿ ಮಾಡಿದ್ರೆ ಮಾಸ್ಟರ್ ಮಾಡ್ಬೇಕಂದ್ರೆ 4 to 5 years ಬೇಕಾಗುತ್ತೆ. ಒಂದ್ ವೇಳೆ ಕೋಚಿಂಗ್ ತಗೊಂಡ್ರೆ 2 years ನಲ್ಲಿ we can crack the exam and ensure that our name is there in the final list. ಸೊ ಅದಕ್ಕಾಗಿ ವಾಟ್ ಐ ಬಿಲೀವ್ ಇಸ್ ಸರ್, ಕೋಚಿಂಗ್ ಈಸ್ ನೆಸೆಸರಿ. ಕೋಚಿಂಗ್ ತಗೊಂಡ್ರೆ ನಮ್ಮ ಜರ್ನಿಯನ್ನ ಕಡಿಮೆ ಮಾಡಬಹುದು, ಸಮಯ ಉಳಿತಾಯ ಆಗುತ್ತೆ ಸರ್. ನೆಕ್ಸ್ಟ್ ಇಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು ಇರೋ ಸಮಯವನ್ನೇ. ಸೊ ಹಾಗಾಗಿ ಕೋಚಿಂಗ್ ತಗೊಂಡ್ರೆ ಒಳ್ಳೇದು ಸರ್.